ಧಾರ್ಮಿಕ ವಿಷಯ ಮಾತಾಡೋರಲ್ಲ. ಹೆಂಡತಿ ಮಲಿ ಹಾಲು ಕುಡಿದ, ತಾಯಿ ಮಲಿ ಹಾಲು ಕುಡಿದ, ಹೌದು ಅಂತವೆಲ್ಲ ಮಾತು ಬಿಟ್ಟು ಬಿಡುದು. ಮ್ಯಾಲಿನ ತಕ್ಕಂತೆ ವಿಷಯ ಮಾತು ಹೇಳ್ಬೇಕಾಗ್ತದ. ಜನ್ಮದ ಈಗ ಹೌದಿಲ್ಲ. ನಾಯಿ ಬಹಳ ನಿಯತ್ತದ. ಹಂಗ ನಿಯತ್ತದ ಅನ್ನೋದು ಬಂಧುಗಳೇ ಒಂದು ಕಮಿಟಿ ಹೇಳ್ಯಾರ. ಪಾಲ್ತೋ ವಿಷಯ ಮಾತಾಡ್ಬೇಡ್ರಿ, ಏನಾದ್ರು ಕೂಡ ವಿಷಯಕ್ಕೆ ವಿಷಯ ಬರ್ಲಿ ಅಂತ ಹೇಳ್ಯಾರ. ಅಜ್ಞಾನಿಗಳಿಗಂತ ಮಾತಾಡುವ ಲೇಸಲ್ಲ, ಸುಜ್ಞಾನಿಗಳಂಗ ಮಾತಾಡಬೇಕು. ಹೌದಿಲ್ಲ. ಈಗಾಗಲೇ ನೀವೆಲ್ಲರೂ ಕೇಳಿರಿ, ಎರಡೂ ಮ್ಯಾಲಿನ ಹಾಡಿಕೆ ಬಹಳ ಸರಾಗವಾಗಿ ನಡೆದದ. ಸುಂದರವಾಗಿ ಕುಂತ ಮಾಡ ಕೆಳಕ್ಕೆತ್ತಿರಿಕರೆ ಅದರೊಳಗೆ ವಿಷಯ ನಡೆದ ದಾನ ಮತ್ತು ಧರ್ಮ. ದಾನ ಮತ್ತು ಧರ್ಮದ ಪಾಲ ನಂತರ ಮಾತಾಡೋಣ. ಮಾತನಾಡುವಂತ ಸಂದರ್ಭದೊಳಗೆ ಆಚೆ ಕಡೆ ಹೆಮ್ಮ್ಯಾಳದವರು ಮತ್ತು ಮುಮ್ಮ್ಯಾಳದವರು ಮಾತು ಹೇಳ್ತೀರಿ. ನೀವು ಎಲ್ಲರೂ ಕೇಳಿರಿ ಏನಂತೇಳಿ. ಯಾಕಪ್ಪ, ತಾಯಿ ತಂದಿ ಸೇವಾ ಮಾಡೋದ್ರಿಂದ ಏನಾಗ್ತೈತಿ ಅನ್ನುವಂಥದ್ದು ಸರಜೋಡಿ ಕಲಾವಿದರು ಹೇಳಿದ್ರು. ಕೆಳಗೆ ಕುಂತ ಬಸವಣ್ಣ ಮಾತು ಹೇಳ್ತಿದ್ದ. ಏನಂತೀರಿ, ನಾಯಿ ಬಗ್ಗೆ ಹೇಳ್ತಿದ್ದವ. ಹೌದಿಲ್ಲ. ನಾಯಿ ಬಗ್ಗೆ ಹೇಳ್ತೀರಿ. ಒಂದು ಮಾತು ಹೇಳ್ತೀನಿ, ಮನುಷ್ಯಗ ನಿಯತ್ತಿನ ಕರೆ ನಾಯಿಗೆ ಬಹಳ ನಿಯತ್ತದ. ಇದು ಮೊದಲು ತಲೆಯಾಗ ನೆನಪಿರ್ಬೇಕು. ನಾಯಿಗೆ ನಿಯತ್ತದ. ನಾಯಿ ಯಾರ ಮನೆಯೊಳಗ ಅನ್ನ ಊಟ ಮಾಡ್ತದಲ್ಲ ಅವ್ರ ಮನೆ ಮುಂದೆ ಬರುತ್ತದ, ಅವ್ರ ಮನೆ ಮುಂದೆ ಬರುತ್ತದ. ಮತ್ತೊಬ್ಬರ ಮನೆ ಕಾಲ ಮಾಡಂಗಿಲ್ಲ. ಇವತ್ತು ನಾವು ಭಾಗ್ಯವಂತಿದ್ದೇವೆ, ಅನ್ನ ಊಟ ಮಾಡಿದ್ಮೇಲೆ ಅಕ್ಕಿ ಮುಂದೆ ನಾವು ಬರಬೇಕಾಗಿ ಹೊತ್ತ ಬಿಡ್ಬೋದಲ್ಲ. ಹೌದಿಲ್ಲ. ಆದ್ರೆ ಮನುಷ್ಯ ಹಂಗಲ್ಲ. ಮನುಷ್ಯ ಉಂಡ ಮನಿ ಜಂತಿ ಅನಿಸ್ತಾರ, ಮತ್ತೊಂದು ಮನಿ ಮುಡಿತಾನೆ. ಮಾಳಂಗಿರ ಏನು ಭಾಗ್ಯದ ಹಿಡಿತು ಬನ್ನೆಗೆ ಸಾವಿರ ಭಾಗ್ಯ ಕಾಯ್ತಿದ್ರು ನನ್ನಪ್ಪ ಮಾನ್ಯ ಮಾಳಂಗರಯ್ಯ. ಬೀಜ ಗುಂತಿ ಮೇಲೆ ಬಡ್ಡಿ ಮೇಲೆ ಬನ್ನಿಗೆ ಸಾವಿರ ಭಾಗ್ಯ ಬಿಟ್ರ ಶಿರೋಣ ಮಠದ ಗುರುವಿನ ಸೇವಾಕ ಬಂದಾಗ ಭಾಗ್ಯದ ಹಿಂಡಗಳನ್ನ ಗುಲ್ಯ ನಾಗರ ನಾಯಕ ಅವಳ ಮಾಡ್ತಿತ್ತು. ಬಂಧುಗಳು ಗುಲ್ಯ ನಾಗರ ನಾಯಕ ಅವಳ ಮಾಡ್ತಿತ್ತು. ಅಟ್ಟ ನಿಯತ್ತಿನ ನಾಯದವ. ಸಾಕ್ಷಾತ್ ಪಂಡರಪುರ ವಿಠಲ ನಾಯಿ ಕನಿಷ್ಠ ಅಲ್ಲ. ಸಾಕ್ಷಾತ್ ಪಂಡರಪುರ ವಿಠಲ ನಾಮದೇವನ ಮನೆಗೆ ಬಂದತ್ತ ನಾಯಿ ರೂಪ ತೊಟ್ಟ. ನಾಯಿಯಾಗಿ ಬಂದಾಗ ರೊಟ್ಟಿ ತಗೊಂಡು ಪುಟ್ಟ್ಯಾನ ರೊಟ್ಟಿ ತಗೊಂಡು ಬಾಯಾಗಿ ಹಿಡ್ಕೊಂಡು ನಾಯಿ ಓಡ್ತಿತ್ತ. ಅವಾಗ ನಾಮದೇವ್ ಕರಿತಿದ್ದ ನಾಯಿಗೆ. ಕರಿತಿದ್ರಿಪ್ಪ, ಯಪ್ಪ ಭಗವಂತ ಹಂಗ ಯಾಕೆ ಹೊಂಟಿಯೋ? ಖಾಲಿ ರೊಟ್ಟಿ ಒಣ ರೊಟ್ಟಿ ತಗೊಂಡು ಬಾಯಾಗಿ ಹಿಡ್ಕೊಂಡು ಹೊಂಟಿದಿ. ಸ್ವಲ್ಪ ತುಪ್ಪ ಸರಿ ಕೊಡ್ತೀನಿ ಬಾ ತಂದೆ ತಿನ್ನಕ್ಕೆ ಅಂದತ್ತ. ಅವಾಗ ನಾಯಿ ಬಂದು ಆ ನಾಮದೇವನ ಮುಂದೆ ಬಂದು ನಿಂತಂತ ಸಂದರ್ಭದಾಗ ನಾಯಿ ಕಾಲ್ ಹಿಡಿದತ್ತ ನಾಮದೇವ. ಪಂಡರಪುರ ವಿಠಲ ಸಾಕ್ಷಾತ್ ವಿಠಲ ರೂಪ ತೊಟ್ಟು ನಿಂತ ಬಂಧುಗಳ ವಿಠಲ ರೂಪ ತೊಟ್ಟು. ಹೌದಿಲ್ಲ. ನಾಯಿನ ಕನಿಷ್ಠನ ಆ ಸರಜೋಡಿ ಕಲಾವಿದ್ರು ಹೇಳ್ತಾರ, ಮನ್ಯಾಗ ಒಂದು ನಾಯಿ ಐತತ್ತ. ಹೌದಿಲ್ಲ. ಯಾರು ಹೇಳಿದ್ರ ಅವ್ರ ನಮ್ಮ ಅವ್ರ ಹೆಂಡತಿ ಹೇಳಿದ್ರ ಅವ್ರ. ಯಾಕಪ್ಪ ಅಂದ್ರ ನಾಯಿ ಕಿಮ್ಮತ್ತ ನಿಮಗ ನಾಯಿಗಿಂತ ಕೀಳ ಅಂತೇಳಿ ಮಾತು ಹೇಳೋರು. ಹೌದಿಲ್ಲ. ತಾಯಿನ ಯಾರು ತಾಯಿ ತಂದಿ ಸೇವಾ ಯಾರು ಮಾಡುದು? ನಾಯಿ ಬಾಳ ನಿಯತ್ತದ ಬಾಯಿ. ತಾಯಿ ತಂದಿನ ಎಷ್ಟೋ ಮಂದಿ ಹಡದಾರ ಕರೆ ಮಕ್ಕಳನ್ನ ಹಡದಾರ ತಾಯಿ ತಂದಿ. ಎಷ್ಟೋ ಶಾಲೆ ಕಲಿಸ್ಯಾರ, ಗೌರ್ಮೆಂಟ್ ಜಾಬ್ ಹಿಡಿಸ್ಯಾರ, ತಾಯಿ ತಂದಿನ ಬೀದಿ ಒಳಗೆ ಬಿಟ್ಟು ಹೊಂಟಾರ. ಎಷ್ಟೋ ವಾಟ್ಸಪ್ದಾಗ ನೋಡ್ಲಿಕ್ಕೆ ನಾವ. ಹೌದಿಲ್ಲ. ಮೊನ್ನೆ ಇಲ್ಲೇ ನಮ್ಮ ಮುನ್ನೋಳಿ ಡ್ಯಾಮ್ ಅದತ್ತಿಲ್ಲ ಕಂಡಕ್ಟರ್ ಅದ ನಾವ. ಹೌದಿಲ್ಲ. ಕಂಡಕ್ಟರ್ ಇದ್ದ ಒಂದು ತಾಯಿನ ತಂದಲ್ಲಿ ಬಿಟ್ಟು ಹೋಗಿದ್ದ. ಟಿವಿ9 ಬಂದದ್ದು ನಿಮ್ಗೆಲ್ಲಾ ಗೊತ್ತಿರ್ತದ. ಹೌದಿಲ್ಲ. ಅದಕ್ಕಾಗಿ ನಾಯಿ ಬಹಳ ನಿಯತ್ತದ. ಮನುಷ್ಯನ ಬಳಿ ನಿಯತ್ತಿಲ್ಲ. ಇವ ಅನ್ನ ತಾಯಿ ತಂದಿ ತಾಯಿ ಹಾಲು ಕುಡ್ದಾನ ಕರೆ ಈ ಮಗ ಏನು ಮಾಡಿದ, ತಾಯಿನ ಹೋಗಿ ಬೀದಿ ಒಳಗೆ ಬಿಟ್ಟು ಬಂದ. ಜನ್ಮದ ಈಗ ಹೌದಿಲ್ಲ. ನಾಯಿ ಬಹಳ ನಿಯತ್ತದ. ಹಂಗ ನಿಯತ್ತದ ಅನ್ನೋದು ಬಂಧುಗಳೇ ಒಂದು ಕಮಿಟಿ ಹೇಳ್ಯಾರ. ಪಾಲ್ತೋ ವಿಷಯ ಮಾತಾಡ್ಬೇಡ್ರಿ, ಏನಾದ್ರು ಕೂಡ ವಿಷಯಕ್ಕೆ ವಿಷಯ ಬರ್ಲಿ ಅಂತ ಹೇಳ್ಯಾರ. ನಾವು ಧಾರ್ಮಿಕ ವಿಷಯ ಮಾತಾಡೋರಲ್ಲ,
ಹೆಂಡತಿ ಮಲಿ ಹಾಲು ಕುಡಿದ ತಾಯಿ ಮಲಿ ಹಾಲು ಕುಡಿದ ಇಲ್ಲ ಹೌದು ಅಂತವೆಲ್ಲ ಮಾತು ಬಿಟ್ಟು ಬಿಡುದು ಬಿಟ್ಟು ಬಿಡೋದ್ರ ಮ್ಯಾಲಿನ ತಕ್ಕಂತೆ ವಿಷಯ ಮಾತು ಹೇಳ್ಬೇಕಾಗ್ತದ ಹೌದ್ರಿಪ್ಪ ಅದಕ್ಕೆ ನಾಯಿ ಎಷ್ಟು ನಿಯತ್ತೈತಿ ಅನ್ನುವಂಥದ್ದು ಒಂದು ಮಾತು ಹೇಳ್ತೀನಿ ಬಂಧುಗಳೇ ಎಷ್ಟು ನಿಯತ್ತದ್ರಿವ 5 ನಿಮಿಷದ ಒಳಗೆ ಮಾತು ಮುಗಿಸ್ತೀನಿ ಲಕ್ಷ ಒಟ್ಟು ಕೇಳಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹನಸಂಗಿ ಅನ್ನುವಂತ ಗ್ರಾಮದೊಳಗ ಕಾಪ್ಸೆ ಸಾವುಕಾರ ಇದ್ದ ಹೌದಲ್ರಿಪ್ಪ ಕಾಪ್ಸೆ ಸಾವುಕಾರ ಒಂದು ನಾಯಿ ಸಾಕಿದ್ದ ನಾಯಿ ಬಹಳ ನಿಯತ್ತಿನ ನಾಯಿ ಇತ್ತ ಹೌದು ದಿನಕ್ಕೆ 2 ಹೊತ್ತು ಕೂಳ ಹಾಕ್ತಿದ್ದ ಕರೆ ಅಟ್ಟೆ ನಿಯತ್ತಿನ ನಾಯಿ ಮನಿ ಒಳಗಿತ್ತು ಒಂದು ದಿನ ಕಾಪ್ಸೆ ಸಾವುಕಾರ ಇಂಡಿದಿಂದ ಲೆಟರ್ ಬಂತತ್ತ ಏನಂತ ಬರ್ತೀವ ಇಂಥ ತಾರೀಕಿಗೆ ಬಂದು ನೀವು ಬಂದು ಕೋರ್ಟಿಗೆ ಬಂದು ಇಲ್ಲಿ ರೊಕ್ಕ ಕಟ್ಟಿ ಹೋಗಬೇಕು ಹತ್ತಿ ಹೋಗ್ಬೇಕು ಅಂತೇಳಿ ಇಂಡಿಯಿಂದ ಲೆಟರ್ ಬಂದಿತ್ತು ಹೌದು ಕಾಪ್ಸೆ ಸಾವುಕಾರ ಆ ತಾರೀಕಿಗೆ ಏನು ಹೊಡೆದನೆ ಆ 7 ಬಾರಿನ ಬಂದೂಕ ಬಗಲಿ ಹಾಕೊಂಡು ಜಗದ ಕುದುರೆ ಮೇಲೆ ಕುಂತ ರೊಕ್ಕದ ಹಮೆ ನೀರು ಡುಬ್ಬಕ್ಕೆ ಕಟ್ಕೊಂಡು ಜಗದ ಕುದುರೆ ಮೇಲೆ ಕುಂತ ಕುದುರೆ ಹೊಡ್ಕೊಂಡು ಹೋಗ್ತಿದ್ದ ಹೌದು ಹೋಗುವಂತ ಸಂದರ್ಭದಾಗ ಮನೆಯೊಳಗೆ ಏನು ನಾಯಿ ಸಾಕಿದ್ರ ನಾಯಿ ಕೂಡ ಹಿಂದಿಂದ ಬೆನ್ನು ಹತ್ತಿತ್ತು ಇವಾಗ ಅವ್ನ ಹಿಂದಿಂದ ಹೊಂಟಿತ್ರಿಪ್ಪ ಹೊಂಟಿತ್ತು ಹೌದು ಹೋಗುತ್ತಿದ್ದ ಬ್ಯಾಸಿಗೆ ಬಿಸಿಲತ್ತು ಹೌದು ಸಾವುಕಾರಗೆ ಬಿಸಿಲು ಹತ್ತಿ ಒಂದು ನೆಲ ನೋಡಿ ಬೇವಿನ ಗಿಡದ ನೆಲ ಚಲೋ ಇತ್ತು ನೆಲ ನೋಡಿ ಕುದುರೆ ಇಳದ ಸ್ವಲ್ಪ ಇಲ್ಲೇ ವಿಶ್ರಾಂತಿಗಳು ಹೋಗಬೇಕು ಅಂತ ತಿಳ್ಕೊಂಡು ತರಬಿದ ಕುದುರಿದ ಹೌದ್ರಿಪ್ಪ ಕುದುರೆ ತರವಿ ಅಲ್ಲೇ ಕುಂತ ಕುಂದ್ರ ಕೂಡ ಊಟ ಮಾಡಿ ಬಂದಿದ್ದ ಸಾವುಕಾರ ಸ್ವಲ್ಪ ಕಣ್ಣಿಗೆ ಜಂಪ್ ಬರ್ಲಿಕ್ಕತ್ತಿತ್ತು ನಿಂತು ಬರ್ಲಿಕ್ಕತ್ತಿದ್ದು ನಿದ್ದೆ ಬರ್ಲಿಕ್ಕತ್ತ ಹೌದಿವ ಸಾವುಕಾರ ಏನ್ ಮಾಡಿದ ಏನ್ ಮಾಡಿದ ರೊಕ್ಕದ ಹಮೇನಿಯನ್ನ ಅಲ್ಲೇ ಕೆಳಗೆ ತಲೆದೆ ಬಿಟ್ಟುಕೊಂಡು ಸಾವುಕಾರ ಅಲ್ಲೇ ಮಲ್ಕೊಂಡ ಹೌದಿವ ಮಲ್ಕೊಂಡ 1 ತಾಸಲ್ಲ 2 ತಾಸಲ್ಲ ಹಂಗೆ ಮಲ್ಕೊಂಡ ಸಾವುಕಾರಗೆ ಎಷ್ಟಕ್ಕೆ ಎಚ್ಚರ ಆಯ್ತು ಬಂಧುಗಳೇ ಎಷ್ಟು ಕಾಯ್ತ್ರಿಪ್ಪ 3-3:30 ಗಂಟೆಗೆ ಎಚ್ಚರ ಆಯ್ತು ಸಾವುಕಾರಗ ಹೌದು ಸಡನ್ ಆಗಿ ಎದ್ದು ಟೈಮ್ ನೋಡ್ತಾನ 3:30 ಗಂಟೆ ಆಗ್ಲಿಕ್ಕೆ ಬಂದದ 4 ಗಂಟೆ ಕನ್ಕೊಳ್ಳ ಕೋರ್ಟ್ ಬಂದಾಗ ತಾರೀಖ್ ಬಂದಾಗ್ತದ ಆಫೀಸ್ ಬಂದಾಯ್ತು ರೊಕ್ಕ ಕಟ್ಟು ಹಂಗೆ ಉಳಿತಿದ್ರೆ ಮುಂದೆ ದಂಡ ನನಗೆ ಬೀಳ್ತದ ತಿಳ್ಕೊಂಡು ಸಾವುಕಾರ ಜಿಗದು ಕುದುರೆ ಮೇಲೆ ಕುಂತ 7 ಬಾರಿನ ಬಂದಕ್ಕೆ ಬಗಲಿ ಹಾಕೊಂಡ ಹಂಗೆ ಗಡಬಡಿಸಿ ಹೊಂಟಿವ ಗೌಡ ಹೊಂಟ ಸಾವುಕಾರ ಗಡಬಡಿಸಿ ಹೋಗುವಂತ ಸಂದರ್ಭದಾಗ ಬಂಧುಗಳಲ್ಲಿ ಕೇಳಿ ಮಾತಾ ಸಾವುಕಾರ ಜಿಗದ ಕುದುರೆ ಮೇಲೆ ಕುಂತ ಕುದುರೆ ಲಗಾಮ ಹಿಡಿದ ಕುದುರೆ ಹೊಡಿತಿದ್ದ ಅವಾಗ ನಾಯಿ ಅಡ್ಡ ಬರ್ಲಿಕ್ಕತ್ತಿ ನಾಯಿ ಅಡ್ಡ ಬರ್ಲಿಕ್ಕತ್ತಿ ಸಾವುಕಾರ ಓಡಿಸ್ತಿದ್ದ ಕುದುರೆ ನಾಯಿ ಅಡ್ಡ ಬರ್ಲಿಕ್ಕತ್ತಿ ಸಾವುಕಾರ ಓಡಿಸ್ತಿದ್ದ ನಾಯಿ ಅಡ್ಡ ಬರ್ಲಿಕ್ಕತ್ತಿ ಸಾವುಕಾರಗ ಸಿಟ್ಟ ಬತ್ತು ಇದೇನು ನಾಯಿ ನನಗೆ ಕಂಠಕಾಯಿ ಕಾಡ್ಲಿಕ್ಕತ್ತ ಈಗ ತಿಳ್ಕೊಂಡು ಸಾವುಕಾರ ಹಿಂದೋ ಮುಂದೆ ವಿಚಾರ ಮಾಡ್ಲಾರ್ದನೆ 7 ಬಾರಿನ ಬಂದೂಕ ಕೈಯಾಗ ಹಿಡಿದ ಗುರಿ ಇಟ್ಟು ನಾಯಿಗೆ ಗುಂಡಿಟ್ಟು ಹೊಡೆದ ನಾಯಿ ವಿಲಿ ಒದ್ದಾಡ ಅಲ್ಲೇ ಬಿದ್ದು ಬಿಡ್ತಿ ಸಾವುಕಾರ ಇಂಡಿಗೆ ಹೋದ ಇಂಡಿಗೆ ಹೋಗಿ ಅಲ್ಲಿ ಹೋಗಿ ರೊಕ್ಕ ಕಟ್ಟಬೇಕಂತ ಆಫೀಸ್ ಹೋಗ್ತಾನ ತುಬ್ಬಕ್ಕೂ ರೊಕ್ಕದ ಹಮೇನಿ ನೋಡ್ತಾನ ರೊಕ್ಕದ ಹಮೇನಿ ಅಲ್ಲೆಲ್ಲಿ ಇರ್ಬೇಕ್ರಿ ಎಲ್ಲಿತ್ತು ಗಿಡದ ನೆಲೆಗೆ ಎಲ್ಲಿ ಮರ್ಕೊಂಡಿದ್ರ ಅಲ್ಲೇ ತನಿದಿಮ್ ಕೊಟ್ಟ ಅಲ್ಲೇ ಬಿಟ್ಟು ಹಂಗೆ ಹೋಗಿದ್ವಿ ಸಾವುಕಾರ ಹಂಗೆ ಹೋಗಿದ್ ನಾಯಿ ಎಚ್ಚರ ಮಾಡ್ತಿದ್ವಿ ನಾಯಿ ಎಚ್ಚರ ಮಾಡ್ತಿದ್ದ ಕರೆ ಗಡವ್ರ ನಾಯಿ ಮಾತು ಸಾವುಕಾರ ಕೇಳಲಿಲ್ಲ ನಾಯಿ ಮಾತ ಅರಿವಿಗೆ ಬರ್ಲಿಲ್ಲ ಸಾವುಕಾರ ಮರವಿಗೆ ಬಿತ್ತ ಅವಾಗ ಸಡನ್ ಆಗಿ ರೊಕ್ಕದ ಹಮೇನಿ ಅಲ್ಲೇ ಬಿಟ್ಟು ತಿಳ್ಕೊಂಡು ಮತ್ತೆ ಗಡಬಡಿಸಿ ಸಾವುಕಾರ 7 ಬಾರಿನ ಬಂದೂಕ ಬಗಲಿಗೆ ಹಂಗೆ ಇತ್ತು ಸಿಗದು ಕುದುರೆ ಮತ್ತೆ ಮೇಲೆ ಕುತ್ತ ಕುದುರೆ ಲಗಾಮ ಹಿಡಿದ ಮತ್ತೆ ಎಲ್ಲಿ ಮಲ್ಕೊಂಡಿದ್ದ ಆ ಜಾಗಕ್ಕೆ ಬಂದ ಬರುವಂತ ಸಂದರ್ಭದ ಗುರಿ ಇಟ್ಟು ಎಲ್ಲಿ ಹೊಡೆದಿಲ್ಲ ನಾಯಿಗೆ ಆ ನಾಯಿ ಏನ್ ಮಾಡಿತ್ತು ಬಂಧುಗಳೇ ಏನ್ ಮಾಡಿದ್ರಿಪ್ಪ ಸಂಟಕ್ಕೆ ಹೊಡೆದಿದ್ದ ಹಂಗೆ ರಕ್ತ ಸೋರ್ತಿತ್ತು ಸೊಂಟ ಎಳ್ಕೊತ ಪ್ರಾಣ ಹೋಗ್ತಿತ್ತು ಬರ್ತಿತ್ತು ನಾಯಿ ಪ್ರಾಣ ಹೋಗ್ತಿತ್ತು ಬರ್ತಿತ್ತು ಸೊಂಟ ಎಳ್ಕೊತ ಎಲ್ಲಿ ಬಂದಿತ್ತು ನಾಯಿ ಏನ್ ಬಂದಿತ್ರಿಪ್ಪ ರಕ್ತದ ಹಮೇನೆ ಎಲ್ಲಿ ಬಿಟ್ಟಿದ್ರ ಸರ್ಕಾರ ಎಲ್ಲಿ ಮಲ್ಕೊಂಡಿಲ್ಲ ತಲೆದಿಂಬು ಕೊಟ್ಟ ಅಲ್ಲಿ ಬಂದ ನಾಯಿ ಏನು ಮಾಡ್ತಿದ್ದ ಸಾವುಕಾರ ನಗರ ತಲೆದಿಂಬು ಕೊಟ್ಟ ನಾಯಿ ರಕ್ತದ ಹಮೇನೆ ಕಾವಲ ಮಾಡ್ತಿತ್ತು ಎಂತ ನಿಯತ್ತಿನ ನೋಡ್ರಿಪ್ಪ ಹೌದಿಲ್ಲ ಸಾವುಕಾರ ಬಂದ ಗಡಬಡಿಸಿ ನೋಡ್ತಾನ ನಾಯಿ ನೋಡಿ ಕಣ್ಣೀರ್ ಹಾಕ್ಲಿಕ್ಕತ್ತ ಬಂಧುಗಳಿಗೆ ನಾಯಿ ನೋಡಿ ಕಣ್ಣೀರ್ ಹಾಕ್ಲಿಕ್ಕತ್ತ ಯಪ್ಪ ಭಗವಂತ ಏನು ಘಾತ ಮಾಡಿಬಿಟ್ನ ಎಂತ ತಪ್ಪು ಮಾಡಿನೋ ಮರಳಿಗೆ ಬಿದ್ದು ನೀ ಅರು ಹಿಡಿಲಿಲ್ಲ ನೀ ಎಲ್ಲ ಬಂದು ನನಗೆ ಅಡ್ಡ ಬಂದ ರಕ್ತದ ಹಮೇನಿ ಬಿಟ್ಟಿ ಅಂತೇಳಿ ಎಚ್ಚರ ಮಾಡ್ಲಿಕ್ಕತ್ತಿದ ಕರೆ ಮರತ ಹಂಗೆ ನಿನಗೆ ಗುಂಡಿಟ್ಟು ಹೊಡೆದ್ನೋ ಅಂತ ತಿಳ್ಕೊಂಡು ಸಾವುಕಾರ ನಾಯಿ ಮೇಲೆ ಕನಿಕರ ಬಂದು ನಾಯಿ ಮೇಲೆ ಬಂದು
ಆ ಮೈಗೆ ಸ್ಪರ್ಶ ಮಾಡಿದತ್ತ ಕೈಯ ಹೌದ್ರಿವ ಕೈಯ ಸ್ಪರ್ಶ ಮಾಡಿದತ್ತ ನಾಯಿ ಪ್ರಾಣ ಹೋಗ್ತಿತ್ತು, ನಾಯಿ ಪ್ರಾಣ ಬರ್ತಿತ್ತು, ಸ್ವಲ್ಪೇ ಪ್ರಾಣ ಉಳಿದಿತ್ತು ಬಂಧುಗಳೇ. ಹೌದು ಸಡನ್ ಆಗಿ ಸಾವುಕಾರನ ಕೈಯ ಸ್ಪರ್ಶ ಆದ ಕೂಡಲೇ ನಾಯಿ ಸಾವುಕಾರನ ಕಣ್ಣು ತೆರೆದು ನೋಡ್ತಿತ್ತ. ಕಣ್ಣು ತೆರೆದು ನೋಡಿದ ಕೂಡಲೇ ಮನಸ್ಸಾಗ ಸಂಕಲ್ಪ ಮಾಡ್ಕೊತ ನಾಯಿ, ಹೌದು ಇವತ್ತು ನನ್ನ ಸಾವುಕಾರ ಬಂದ, ಸಾವುಕಾರ ಬರೋ ಮಟ್ಟ ನಾನು ರೊಕ್ಕದ ಹಮೇನೆ ಕವಲ ಮಾಡೀನಿ, ಇಟ್ಟು ದಿನ ಅವನ ಮನ್ಯಾಗ ಊಟ ಮಾಡೀನಿ, ಇದು ನನ್ನ ಜವಾಬ್ದಾರಿ ಇತ್ತು. ಇದು ಜವಾಬ್ದಾರಿ ಇತ್ತು. ಇನ್ನ ಅವನ ಜೀವ ಬಿಡಕ್ಕ ಅಡ್ಡಿ ಇಲ್ಲ, ಅವನ ರೊಕ್ಕ ಅವಾಗ ಮುಟ್ಟಿದು ಅಂತ ತಿಳ್ಕೊಂಡ ನಾಯಿ ಜೀವ ಬಿಡ್ತಿ ಬಂಧುಗಳೇ, ನಾಯಿ ಜೀವ ಬಿಡ್ತಿ. ಹೌದ್ರಿಪ್ಪ ಹೌದಿಲ್ಲ? ಅದಕ್ಕ ನಾಯಿಗಿರೋ ಕಿಮ್ಮತ್ತ ನರನಿಗೆ ಐತನ ಇಲ್ಲ ಎಲ್ಲ. ಏ ಬಸಪ್ಪಣ್ಣ, ನಾಯಿ ನಾಯಿ ಅನ್ಬೇಡ್ರಿ, ಹೌದಿಲ್ಲ? ಹೌದ್ರಿಪ್ಪ. ನಾಯಿ ಮಕ್ಕಳ ಆಗ್ಬಿಡತ್ತ ಅನ್ಬೇಡ್ರಿ, ಹೌದಿಲ್ಲ? ಹೌದು. ನಾಯಿಗಿರೋ ಕಿಮ್ಮತ್ತ ನರನಿಗಿಲ್ಲ. ಇಲ್ಲ ನಾಯಿ ಅಷ್ಟು ನಿಯತ್ತಿನ ನಾಯಿ ಐತಿ, ಎಷ್ಟು ಶ್ರೇಷ್ಠ ಅದ. ಅಷ್ಟ ಶ್ರೇಷ್ಠದ. ಹೌದಾ? ಉಡುಪಿ ಕ್ಷೇತ್ರಕ್ಕೆ ಹೋದಂತ ಸಂದರ್ಭದಾಗ ಏನಂತ್ರಿವ ಯಾಕಂದ್ರೆ ಕನಕದಾಸ ಕನಕದಾಸ ಭಾರಿ ಕನಕದಾಸಗಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ತಿರುಪತಿ ತಿಮ್ಮಪ್ಪ ಕನಕದಾಸ ನಾಯ ರೂಪದಾಗ ಬಂದು ಬೆಟ್ಟಗನ ಬಂಧುಗಳೇ, ನಾಯಿ ರೂಪದಾಗ ಬಂದು ಬೆಟ್ಟಗನ. ಅಟ್ಟ ನಾಯಿ ನಿಯತ್ತಿನ ನಾಯದ. ಯಾರ ಮನಿಯೊಳಗ ಊಟ ಮಾಡ್ತದ ಅವ್ರ ಮನಿ ಕಾವಲ ಮಾಡ್ತದ. ಮನುಷ್ಯಗ ನಿಯತ್ತಿನ ಮನುಷ್ಯ, ಉಂಡ ಮನಿ ಜಂತಿ ಅನ್ಸೋ ಮನುಷ್ಯ ಇವ, ಹೌದಲ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕ ಹೆಂಗ ಹೇಳುದತ್ತ ಅವ್ರಿಗೆ, ಹೇಳ್ರಿಪ್ಪ. ಅಜ್ಞಾನ ಕಳಪರ ಘೋರವೇಗೆ ಬ್ಯಾರುತ್ತ ಘೋರವೇಗೆ ಜ್ಞಾನ ಭಕ್ತಿ ಬಾಳರ್ನ ನಿರುತ್ತ. ಶ್ರೇಷ್ಠ ಜನ್ಮ ಮಾಡ್ಕೋ ಬ್ಯಾಡ ವ್ಯಾರಥ, ಶ್ರೇಷ್ಠ ಜನ್ಮ ಮಾಡ್ಕೋ ಬ್ಯಾಡ ವ್ಯಾರಥ. ಹೌದಾಗ ಬೆಳೆದೋಳು ಬಯಲಾಗಿ ಹೋಗುವಾಗ ಭಕ್ತಿ ಬೀಜ ಬಿತ್ತ. ಎರಗಟ್ಟಿಂದ ಕಿಲೋಮೀಟರ್ 20, ಎರಗಟ್ಟಿಂದ ಕಿಲೋಮೀಟರ್